ಹೆಲೋ ಡಿಯರ್ಸ್, ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಸೊ ಇವತ್ತಿನ ನಮ್ಮ ಎರಡು ಕನಸು ಎಪಿಸೋಡ್ 106 ಹಾಕ್ತಾ ಇದ್ದೀನಿ. ಈ ಎಪಿಸೋಡಲ್ಲಿ ಒಂದು ಶಾಕ್ ಏನಂದರೆ, ನಮ್ಮ ರಾಹುಲ್ ಮದುವೆ ಆಗೇ ಹೋಯಿತು ಶ್ರುತಿ ಜೊತೆ. ಆಬ್ವಿಯಸ್ಲಿ ಶ್ರುತಿ ಜೊತೆನೇ. ಹೇಗಾಯಿತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಇದೇ ಥರ ಇಂಟ್ರೆಸ್ಟಿಂಗ್ ಆ್ಯಂಡ್ ಸಸ್ಪೆನ್ಸ್ ಎಪಿಸೋಡ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಎಪಿಸೋಡ್ 106. ಅಣ್ಣನ ಮದುವೆ ಮಾಡಿದ್ಲು ನಿತ್ಯ. ಆಫ್ಟರ್ 1 ವೀಕ್ ಶರತ್ ಅರ್ಜೆಂಟ್ನಲ್ಲಿ ಮಿರರ್ ಮುಂದೆ ನಿಂತು ರೆಡಿ ಆಗ್ತಾ ಇದ್ದ. ನಿತ್ಯ ಅವನನ್ನ ಹಿಂದೆಯಿಂದ ಗಟ್ಟಿಯಾಗಿ ತಪ್ಕೊಂಡು, ಸರ್ ಯಾಕೋ ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ, ಮನಸ್ಸಲ್ಲಿ ಏನೋ ಒಂಥರ ಹೇಳೋಕೆ ಆಗದೇ ಇರೋ ಅಷ್ಟು ಸಂಕಟ ಆಗ್ತಾ ಇದೆ ಅಂದ್ಲು. ಶರತ್ ಅವಳು ಹಾಗೆ ಹೇಳಿದ್ದೆ ಫಸ್ಟ್ ನೈಟ್ ದಿನ ನಡೆದ ಇನ್ಸಿಡೆಂಟ್ ನೆನೆಸ್ಕೊಂಡು, ಇವಳು ಇನ್ನೂ ಅದೇ ಹ್ಯಾಂಗ್ ಓವರ್ನಲ್ಲಿದ್ದಾಳ ಅಂದ್ಕೊಂಡು ಅವಳ ಕಡೆ ತಿರುಗಿ, ಯಾಕಮ್ಮ ಏನಾಗ್ತಾ ಇದೆ ಅಂದ. ನಿತ್ಯ ಡಲ್ಲಾಗಿ, ಗೊತ್ತಿಲ್ಲ ಸರ್, ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅನ್ನಿಸ್ತಿದೆ, ಹೋಗೋಣವಾ ಅಂದ್ಲು. ಶರತ್, ದೇವಸ್ಥಾನಕ್ಕ? ನನಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಕಣೋ. ಸರಿ, ಒಂದು ಕೆಲಸ ಮಾಡ್ತೀನಿ, ದೇವಸ್ಥಾನಕ್ಕೆ ಹೊರಡೋಣ, ಹ್ಯಾಪಿನಾ? ಹೋಗಿ ರೆಡಿಯಾಗು ಅಂಥೇಳಿ ಫೋನ್ ತೊಗೊಂಡು ಯಾರಿಗೂ ಕಾಲ್ ಮಾಡಿ, ಶಶಾಂಕ್ ಮೀಟಿಂಗ್ನ 3 o'clockಗೆ ಶೆಡ್ಯೂಲ್ ಮಾಡು, ಓಕೆ ಅಂಥೇಳಿ, ಐ ವಿಲ್ ಕಾಲ್ ಯು ಲೇಟರ್ ಅಂತ ಕಾಲ್ ಕಟ್ ಮಾಡಿ ನಿತ್ಯ ಜೊತೆ ಹೊರಡೋಕೆ ರೆಡಿಯಾಗಿ ಕೆಳಗೆ ಬಂದರು. ಸುಮತಿ ಅಮ್ಮ, ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಹೇಳಿದ್ಲು ನಿತ್ಯ. ಸುಮತಿ, ನಿತ್ಯ 1 ನಿಮಿಷ ಇರಮ್ಮ ಅಂತ ಹೇಳಿ ದೇವ್ರ ಮನೆಗೆ ಹೋಗಿ ಮತ್ತೆ ಬಂದರು. ನಾನು ಒಂದು ಹರಕೆ ಕಟ್ಕೊಂಡಿದ್ದೆ, ನೀವಿಬ್ಬರು ಲಲಿತಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಇದನ್ನು ದೇವ್ರಿಗೆ ಅರ್ಪಿಸಿ ಬನ್ನಿ ಅಂಥೇಳಿ ಅವಳ ಕೈಗೆ ಕೊಟ್ಟರು. ನಿತ್ಯ ಅದನ್ನು ಪೂಜೆ ಜೊತೆ ಇಟ್ಕೊಂಡು, ಸರಿ ಅಮ್ಮ ಹೋಗಿ ಬರ್ತೀವಿ ಅಂಥೇಳಿ ಹೊರಟರು. ಅವರು ಕಾರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ರಾಹುಲ್ನ ಕಾರ್ ಕೆಟ್ಟು ನಿಂತಿತ್ತು. ನಿತ್ಯ ಅವನ ನೋಡಿ, ರಾಹುಲಣ್ಣ, ಸರ್ ಕಾರ್ ನಿಲ್ಲಿಸಿ ಸರ್, ರಾಹುಲಣ್ಣ ಅಂತ ಹೇಳಿದ್ಲು. ಶರತ್ ರಾಹುಲ್ನ ಮುಂದೆ ಕಾರ್ ಬ್ರೇಕ್ ಹಾಕ್ತಾನೆ. ಶರತ್, ರಾಹುಲ್ ಏನಾಯಿತು, ಯಾಕೆ ಇಲ್ಲಿ ನಿಂತಿದ್ದೀರಾ? ರಾಹುಲ್, ಹಾಂ ಶರತ್, ಒಬ್ಬರು ಕ್ಲೈಂಟ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೆ, ಕಾರ್ ಪಂಚರ್ ಆಗೋಯ್ತು, ಕ್ಯಾಬ್ ಬುಕ್ ಮಾಡಿದ್ದೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಂದ. ನಿತ್ಯ, ರಾಹುಲಣ್ಣ, ನಾವಿರಬೇಕಾದ್ರೆ ಯಾವ ಕ್ಯಾಬ್ ಬೇಡ, ನೀವು ನಮ್ಮ ಜೊತೆ ಬರ್ತಾ ಇದ್ದೀರಾ, ಬನ್ನಿ. ಶರತ್, ಹೌದು ರಾಹುಲ್, ನಾನು ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಕರೆದ. ರಾಹುಲ್, ಇಟ್ಸ್ ಓಕೆ ನಿತ್ಯ, ನೀವು ಎಲ್ಲೋ ಹೊರಟಿರೋ ಹಾಗಿದೆ, ನೀವು ಹೊರಡಿ ಅಂದ. ನಿತ್ಯ, ಈಗ ಬರ್ತೀರಾ ಇಲ್ವಾ ಅಂದ್ಲು. ಶರತ್, ಬನ್ನಿ ರಾಹುಲ್, ಇಲ್ಲ ಅಂದರೆ ಈ ರಾಕ್ಷಸಿ ಸುಮ್ಮನೆ ಬಿಡಲ್ಲ ಅಂದ. ರಾಹುಲ್ ಸರಿ ಅಂದ್ಕೊಂಡು ಕಾರ್ ಹತ್ತಿದ. ಕಾರ್ ಮುಂದೆ ಹೋಗ್ತಾ ಇತ್ತು. ರಾಹುಲ್, ಏನು ಶರತ್, ನನ್ನ ತಂಗಿನ ಕರ್ಕೊಂಡು ಹನಿಮೂನ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅನಿಸುತ್ತೆ ಅಂತ ನಗ್ತಾನೆ. ಶರತ್ ಮನಸ್ಸಲ್ಲಿ, ಹನಿಮೂನ್ಗಿಂತ ನನ್ನ ಪಾರಿಜಾತ ಆರಾಮಾಗಿ ಖುಷಿಯಾಗಿದ್ದರೆ ಸಾಕು ಅಂದ್ಕೊಂಡು, ಹಾಂ ಹನಿಮೂನ್ಗೆ ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಅಷ್ಟರಲ್ಲಿ ನಿತ್ಯಗೆ ಪಂಕಜ ಆಂಟಿಯಿಂದ ಕಾಲ್ ಬಂತು. ನಿತ್ಯ ರಿಸೀವ್ ಮಾಡಿ, ಹಲೋ ಪಂಕಜ ಆಂಟಿ, ಹೇಳಿ ಆಂಟಿ ಹೇಗಿದ್ದೀರಾ ಅಂದ್ಲು. ಆ ಕಡೆಯಿಂದ ಪಂಕಜ ಆಂಟಿ, ನಿತ್ಯ ಬೇಗ ಮನೆಗೆ ಬಾಮ್ಮ, ನನ್ನ ಮಗಳು ಭಾಳ ಹಾಳಾಗಿ ಹೋಗುತ್ತೆ ಅಂತ ಜೋರಾಗಿ ಅಳ್ತಿದ್ರು. ನಿತ್ಯ ಗಾಬರಿಯಲ್ಲಿ, ಏನು ಭಾಳ ಹಾಳಾಗೋದಾ, ಏನು ಹೇಳ್ತಾ ಇದ್ದೀರಾ ಆಂಟಿ ಅಂದ್ಲು. ಪಂಕಜ ಆಂಟಿ, ನಿತ್ಯ ನೀನು ಇಲ್ಲಿಗೆ ಬಾ, ಎಲ್ಲ ಗೊತ್ತಾಗುತ್ತೆ ಅಂತ ಕಾಲ್ ಕಟ್ ಮಾಡಿದ್ರು. ನಿತ್ಯ ಗಾಬರಿಯಲ್ಲಿ, ಶರತ್ ಸರ್, ಶ್ರುತಿ ಮನೆ ಕಡೆ ಹೋಗಿ ಸರ್ ಅಂದ್ಲು. ರಾಹುಲ್, ಏನಾಯಿತು ನಿತ್ಯ, ಯಾಕಿಷ್ಟು ಗಾಬರಿಯಾಗಿದೆಯಾ, ಏನಂತೆ ಅಂದ. ನಿತ್ಯ, ಏನೋ ನಡೀತಿದೆ ರಾಹುಲಣ್ಣ, ನಾವು ಬೇಗ ಹೋಗಬೇಕು ಸರ್, ಸ್ವಲ್ಪ ಬೇಗ ಹೋಗಿ ಅಂದ್ಲು. ಶರತ್, ಓಕೆ ಪಾರಿಜಾತ, ಟೆನ್ಷನ್ ತೊಗೋಬೇಡ ಅಂತ ಶ್ರುತಿ ಮನೆ ಕಡೆ ಹೊರಟ. ಅಲ್ಲಿ ಯಾರೋ ಒಬ್ಬ ಶ್ರುತಿ ಕೈ ಹಿಡಿದು ಎಳ್ದಾಡ್ತಾ ಇದ್ದ. ಶ್ರುತಿ ತಂದೆ ತಾಳನ್ನ ಬಿಡಿಸೋ ಪ್ರಯತ್ನದಲ್ಲಿದ್ದರು. ಕಾರ್ ಮನೆ ಮುಂದೆ ಬಂದು ನಿಂತು. ಮೂವರು ಕಾರಿಂದ ಇಳಿದು ನೋಡಿದ್ರೆ ಶ್ರುತಿ ನೋವಲ್ಲಿ, ಬಿಡೋ ನನ್ನ ಕೈನಾ ಅಂತ ಅಳ್ತಾ ಇದ್ಲು. ಅದನ್ನು ನೋಡಿದ್ದೆ ರಾಹುಲ್ ಕೋಪದಲ್ಲಿ, ಯೂ ಅಂತ ಓಡ್ ಹೋಗಿ ಅವನ ಕೊರಳು ಪಟ್ಟಿ ಹಿಡ್ಕೊಂಡ. ಅವನು ನಿತ್ಯಾಳ ಕ್ಲಾಸ್ಮೇಟ್ ಸ್ಯಾಂಡಿ ಆಗಿದ್ದ. ನಿತ್ಯ ಶರತ್ ಆಶ್ಚರ್ಯದಲ್ಲಿ, ಸ್ಯಾಂಡಿ ಅಂದ್ಕೊಂಡು ನಿತ್ಯ ಓಡ್ ಹೋಗಿ, ರಾಹುಲಣ್ಣ ಕೈ ಮಾಡಿಬಿಡಿ, ಬಿಡಿ ಅವನ್ನ, ಅವನು ನನ್ನ ಕ್ಲಾಸ್ಮೇಟ್, ಬಿಡಿ ರಾಹುಲಣ್ಣ ಅಂತ ಬಿಡಿಸಿದ್ಲು. ಸ್ಯಾಂಡಿ ನಿತ್ಯ ಶರತ್ನ ನೋಡಿ ತಲೆ ತಗ್ಸಿ ನಿಂತ. ನಿತ್ಯ, ಸ್ಯಾಂಡಿ ಏನೋ ಇದೆಲ್ಲ, ಏನು ಮಾಡ್ತಾ ಇದೆಯಾ, ನಮ್ಮ ಕ್ಲಾಸ್ಮೇಟ್ ಆಗಿ ನೀನೇ ಅವಳ ಜೊತೆ ಈ ರೀತಿ ಬಿಹೇವ್ ಮಾಡ್ಬೋದಾ, ಯಾಕೋ ಹೀಗೆ ನಡ್ಕೊಂಡೆ, ನಾಚಿಕೆ ಆಗ್ತಾ ಇಲ್ವಾ ನಿನಗೆ ಅಂದ್ಲು. ಸ್ಯಾಂಡಿ, ನೋಡು ನಿತ್ಯ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ನೀನು ಇದ್ರಲ್ಲಿ ತಲೆ ಹಾಕದೇ ಇದ್ದರೆ ನಿನಗೆ ಒಳ್ಳೆಯದು, ನಾನು ಶ್ರುತಿನ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ, ಆಗ್ತೀನಿ ಕೂಡ ಅಂದ.
ಪಂಕಜ ಆಂಟಿ, ಎಲ್ಲ ಸುಳ್ಳು ಕಣಮ್ಮ. ಈ ನೀಚ ತುಂಬ ದಿನದಿಂದ ನನ್ನ ಮಗಳ ಮೇಲೆ ಕಟ್ಕೊಂಡಿಟ್ಟಿದ್ದ. ನಮ್ಮ ಗ್ರಹಚಾರ ಅನ್ನೋ ಹಾಗೆ ನಮ್ಮ ಮನೆಯವ್ರು ಇವ್ರ ಅಪ್ಪನ ಹತ್ರ 5 ಲಕ್ಷ ಸಾಲ ಮಾಡಿದ್ರಂತೆ. ಅದನ್ನು ತಿಳ್ಕೊಂಡು ಇವನು ಅದ್ರ ಲಾಭ ಪಡ್ಕೊಳ್ಳೋಕ್ಕೆ ಒಂದು ಸಾಲ ವಾಪಸ್ ಕೊಡಬೇಕು, ಇಲ್ಲ ಅಂದರೆ ಶ್ರುತಿನ ಮದುವೆ ಆಗ್ತೀನಿ ಅಂತ ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ನಿತ್ಯ, ಸ್ಯಾಂಡಿ ನಿನಗೇನೋ ಬಂದಿರೋದು, ಈ ರೀತಿಯೂ ಸಾಲ ವಾಪಸ್ ಕೇಳ್ತಾರಾ? ಥೂ, ಅವಳಿಗೆ ರಾಹುಲ್ ಅಣ್ಣನ ಜೊತೆ ಮದುವೆ ನಿಶ್ಚಯ ಆಗಿದೆ ಕಣೋ ಅಂತ ಕೋಪದಲ್ಲಿ ಹೇಳಿದ್ಲು. ಸ್ಯಾಂಡಿ, ಮದುವೆ ನಿಶ್ಚಯ ಆಗಿದೆ ಅಷ್ಟೇ, ಮದುವೆ ಆಗಿಲ್ವಲ್ಲ, ಇವಳು ಇನ್ನೂ ಸಿಂಗಲ್ ಆಗಿದ್ದಾಳಲ್ಲ, ಅಷ್ಟು ಸಾಕು ನಮಗೆ ಅಂತ ನಗ್ತಾನೆ. ಶರತ್, ಪಾರಿಜಾತ ಕಾಮ್ ಡೌನ್. ಸ್ಯಾಂಡಿ, ಇದೆಲ್ಲ ಬ್ಯಾಡ್ ಮ್ಯಾನರ್ಸ್. ಶ್ರುತಿ ಹತ್ರ ಸಾರಿ ಕೇಳು. ನಿಮ್ಮ ತಂದೆ ಹತ್ರ ಸಾಲ ಮಾಡಿರೋದು ಶ್ರುತಿ ತಂದೆ, ಶ್ರುತಿ ಅಲ್ಲ. ಅವಳ ಹತ್ರ ಸಾರಿ ಕೇಳು ಅಂದ. ಸ್ಯಾಂಡಿ, ಐ ಆಮ್ ಸಾರಿ ಸರ್. ಇವಾಗ ನೀವು ನನಗೆ ಟೀಚ್ ಮಾಡೋಕ್ಕೆ ಬರಬೇಡಿ. ಇದು ಕ್ಲಾಸ್ ರೂಮ್ ಅಲ್ಲ, ನಾನು ನಿಮ್ಮ ಸ್ಟೂಡೆಂಟೂ ಅಲ್ಲ, ನೀವು ನನ್ನ ಲೆಕ್ಚರರೂ ಅಲ್ಲ. ಇಟ್ಸ್ ಮೈ ಪರ್ಸ್ನಲ್. ಇನ್ನೂ ನೀನು ಲೆಕ್ಚರನ್ನೇ ಪಟಾಯಿಸ್ಕೊಂಡು ಮದುವೆ ಆಗಿರೋಳು, ನೀನು ನನಗೆ ಬುದ್ಧಿ ಹೇಳೋಕ್ಕೆ ಬರ್ತೀಯಾ? ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗಿ ಅಂತ ನಿತ್ಯಗೆ ಅವಮಾನ ಮಾಡ್ತಾ, ಇನ್ನು ಇವರಿಗೆ ಅಷ್ಟೊಂದು ಮಾನ ಮರ್ಯಾದೆ ಅನ್ನೋದೇ ಇದ್ದರೆ ಈಗಲೇ ಕೊಟ್ಟಿರೋ ಸಾಲ ವಾಪಸ್ ಕೊಡಲಿ, ನಾನು ಇಲ್ಲಿಂದ ಹೋಗ್ತೀನಿ. ಇಲ್ಲ ಅಂದರೆ ಈ ಶ್ರುತಿ ನನ್ನ ಜೊತೆ ಕಳಿಸ್ಕೊಡ್ಲಿ. ಇವಳು ನನ್ನ ಜೊತೆ ಮದುವೆ ಆಗೋದೇ ಅಸಲು, ಇವಳ ಜೊತೆ ಮಲಗೋದೇ ಬಡ್ಡಿ ಅಂದ್ಕೊಳ್ತೀನಿ ಅಂದ. ಥೂ. ರಾಹುಲ್ ಕೋಪದಲ್ಲಿ ಯೂ ಅಂತ ಹೊಡೆಯೋಕ್ಕೆ ಕೈ ಎತ್ತಿದ. ಅಷ್ಟರಲ್ಲಿ ನಿತ್ಯನೇ ಅವನ ಕಪಾಳಕ್ಕೆ ಹೊಡೆದ್ಲು. ಏನೋ ಸುಮ್ಮನೆ ಇದ್ದೀವಿ ಅಂತ ಇಷ್ಟು ಚೀಪ್ ಲೆವೆಲ್ಗೆ ಇಳಿದು ಮಾತಾಡ್ತಾ ಇದೆಯಾ? ನೀನು ಹೀಗೆ ಬಾಲ ಪಿಚ್ತಾ ಇರೋದು ಅವಳು ಇನ್ನೂ ಸಿಂಗಲ್ ಆಗಿದ್ದಾಳೆ ಅಂತ ಅಲ್ವಾ ಅಂದ್ಕೊಂಡು ಕಾರ್ ಹತ್ರ ಬಂದು ಹರಕೆ ತೀರ್ಸೋದಕ್ಕಿಟ್ಟಿದ್ದ ತಾಳಿಯನ್ನು ತಂದು ಎದುರು ಬದ್ರಾಗಿ ನಿಂತಿದ್ದ ಸ್ಯಾಂಡಿ ಮತ್ತು ರಾಹುಲ್ ಮಧ್ಯೆ ನಿಂತು ಕೈ ಚಾಚಿ ತಾಳಿ ತೋರಿಸಿ ಸ್ಯಾಂಡಿನ ನೋಡಿಕೊಂಡೆ. ರಾಹುಲಣ್ಣ, ಶ್ರುತಿ ಕೊರಳಿಗೆ ಈ ತಾಳಿ ಕಟ್ಟಿ ಅಂದ್ಲು. ಎಲ್ಲರೂ ಶಾಕ್ನಲ್ಲಿ ಅವಳನ್ನೇ ನೋಡ್ತಾ ನಿಂತರು. ರಾಹುಲ್ ಅವಳನ್ನೇ ಆಶ್ಚರ್ಯದಲ್ಲಿ ನೋಡ್ತಾ ನಿಂತಿದ್ದ. ನಿತ್ಯ, ನನ್ನ ಮುಖ ಏನು ನೋಡ್ತಾ ಇದೆಯಾ? ನಿನಗೆ ಹೇಳ್ತಾ ಇರೋದು ಅಣ್ಣ, ತಗೋ ತಾಳಿ ಕಟ್ಟು ಅಂದೆ ಅಂತ ಕೋಪದಲ್ಲಿ ಹೇಳಿದ್ಲು. ರಾಹುಲ್ ಅವಳ ಕೈಯಲ್ಲಿದ್ದ ತಾಳಿ ಕೈಗೆ ಎತ್ಕೊಂಡು ಶ್ರುತಿ ಕೊರಳಿಗೆ ತಾಳಿ ಕಟ್ಟಿದ. ನಿತ್ಯ ಸ್ಯಾಂಡಿ ಕಡೆ ತಿರುಗಿ ಒಂದು ಹೆಣ್ಣಿನ ಹೆಣ್ತನದ ಬಗ್ಗೆ ಅಷ್ಟು ಕೀಳಾಗಿ ಕಾಣೋ ನಿನ್ನಂಥ ನಾಯಿಗಳು ಹುಟ್ಟಿದ್ದು ಅದೇ ಹೆಣ್ಣಿನ ಹೆಣ್ಣುತನದಿಂದ ಅಲ್ವೇನೋ? ಸಿಂಗಲ್ ಆಗಿದ್ದರೆ ಏನು ಬೇಕಾದರೂ ಮಾಡ್ಬೋದು ಅಂದ್ಕೊಂಡೆ ಅಲ್ಲ, ನಿನ್ನಂಥ ನೀಚರಿಂದಾನೇ ಕಣೋ ಅದೆಷ್ಟೋ ಹೆಣ್ಮಕ್ಳು ತಮ್ಮನ್ನು ತಾವು ಬಚ್ಚಿಟ್ಕೊಳ್ಳೋಕೆ ನೋಡ್ತಾ ಇರೋದು. ಥೂ, ನಿನ್ನ ಜನ್ಮಕ್ಕಿಷ್ಟು. ಇನ್ನೊಂದು ಸಲ ಈ ಕಡೆ ಕಾಣಿಸ್ಕೋಬೇಡ, ಗೆಟ್ ಲಾಸ್ಟ್ ಅಂತ ತಳ್ಳಿದ್ಲು. ರಾಹುಲ್, ಹೆಲೋ ವೆಯ್ಟ್ ಅಂತ ಹೇಳಿ ಒಂದು ಬ್ಲ್ಯಾಂಕ್ ಚೆಕ್ನ ಅವನ ಮುಖದ ಮೇಲೆ ಎಸ್ದ. ನಿಯತ್ತಾಗಿ ಒಳ್ಳೆ ರೀತಿಯಲ್ಲಿ ಕೇಳೋಕ್ಕೆ ಬರಲ್ಲ ಅನ್ನೋರಿಗೆ ಹೀಗೆ ಹೇಳಬೇಕಾಗುತ್ತೆ ಅಂದ. ಅವನದನ್ನು ತಗೊಂಡು ಅಲ್ಲಿಂದ ಹೊರಟು ಹೋದ. ನಿತ್ಯ ಶ್ರುತಿಯ ತಂದೆ ತಾಯಿ ಹತ್ರ ಬಂದು ಕೈ ಮುಗಿದು, ನನ್ನನ್ನು ಕ್ಷಮಿಸ್ಬಿಡಿ ಆಂಟಿ, ಇರೋ ಒಬ್ಬಳೇ ಮಗಳ ಮದುವೆನ ಅದ್ದೂರಿಯಾಗಿ ಮಾಡಬೇಕು ಅಂದ್ಕೊಂಡಿದ್ರಿ, ಆದರೆ ಈ ರೀತಿ ಹಾಗೆ ಮಾಡಿಬಿಟ್ಟೆ ಅಂದ್ಲು. ಪಂಕಜ, ಅಯ್ಯೋ ನಿತ್ಯ, ನೀನು ಮಾಡಿದ ತಪ್ಪು ಅಂತ ನನಗೆ ಅನ್ನಿಸ್ತಾ ಇಲ್ಲ ಕಣಮ್ಮ. ಅದ್ದೂರಿಯಾಗಿ ಮಾಡೋ ಮದುವೆಗಿಂತ ನೆಮ್ಮದಿ ಬದುಕು ಮುಖ್ಯ. ಆ ಪಾಪಿಯಿಂದ ನನ್ನ ಮಗಳ ಮಾನ ಪ್ರಾಣ ಕಾಪಾಡಿದೆ ಅಲ್ವಾ, ಅಷ್ಟೇ ಸಾಕು ಅಂದರು. ರಾಹುಲಣ್ಣ, ನೀವು ಕೂಡ ನನಗೆ ಕ್ಷಮಿಸ್ತೀರಾ ಅಲ್ವಾ? ಅಪ್ಪ ಅಮ್ಮ ಸಿಗೋ ತನಕ ಮದುವೆ ಆಗಬಾರ್ದು ಅಂದ್ಕೊಂಡಿದ್ರಿ, ನಿಮ್ಮ ಆಸೆಗೆ ನಾನು ಕಲ್ಲಾಕ್ಬಿಟ್ಟೆ ಅಂದ್ಲು. ರಾಹುಲ್ ಅವಳು ತಾರೆ ಸವರಿ, ಇಲ್ಲ ನಿತ್ಯ, ನೀನೇನು ತಪ್ಪು ಮಾಡಿಲ್ಲ. ನೀನು ಒಂದು ಮಾತು ರಾಹುಲಣ್ಣ, ನೀನು ಸತ್ತೋಗಂದ್ರು ನಾನು ಯಾಕೆ ಅಂತ ಕೇಳಲ್ಲ ಪುಟ್ಟ. ನಿನ್ನ ಮಾತು ಅಷ್ಟು ಇಂಪಾರ್ಟೆಂಟ್ ನನಗೆ. ಇನ್ನು ಈ ಮದುವೆ ವಿಚಾರಕ್ಕೆ ಬಂದರೆ ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತು ಮದುವೆ ಮಾಡಿಸ್ದೆ, ಅಷ್ಟೇ ಸಾಕು. ಅಪ್ಪ ಅಮ್ಮ ಸಿಕ್ಕಿದ್ರು ಸಿಕ್ಕಲ್ಲ ಅಂದರು, ನನ್ನ ಪುಟ್ಟ ದೇವತೆ ಏನು ಹೇಳ್ತಾಳೆ ನಾನು ಅದನ್ನೇ ಮಾಡ್ತೀನಿ ಅಂತ ಖುಷಿಯಿಂದ ಸಮಾಧಾನ ಮಾಡ್ದ. ಈ ಥರ ಅಣ್ಣ ಯಾರಿಗೆ ಸಿಗ್ತಾರೆ? ಶರತ್ ಹತ್ರ ಹೋಗಿ, ನನಗೆ ಕ್ಷಮಿಸ್ಬಿಡಿ ಸರ್, ಅಮ್ಮ ಹರಕೆ ತೀರ್ಸೋದಕ್ಕೆ ಕೊಟ್ಟ ತಾಳಿ ದೇವಸ್ಥಾನಕ್ಕೆ ತಲುಪಲೇ ಇಲ್ಲ ಅಂದ್ಲು. ಶರತ್, ನಿತ್ಯ ಮಾಡಿದ್ದು ಸರಿಯೇ ಇದ್ದರು ಯಾಕೆ ಇಷ್ಟು ಸೀರಿಯಸ್ ಆಗಿ ತೊಗೊಳ್ತಾ ಇದ್ದಾಳೆ? ತಾನು ಮಾಡ್ತಾ ಇರೋದು ಸರಿಯೇ ಇದ್ದರು ಆ ವಿಚಾರದ ಬಗ್ಗೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಿದ್ದಾಳೆ ಅಂದ್ಕೊಂಡು, ಹಾಗೇನೂ ಇಲ್ಲಮ್ಮ, ಯು ಡೋಂಟ್ ವರಿ, ನನ್ನ ಅಮ್ಮನ ಹತ್ರ ಹೇಳ್ತೀನಿ ನೀನು ಮಾಡಿದ್ದು ಸರಿ ಇದೆ ಅಂತ ತಾನೇ ಸಮಾಧಾನ ಮಾಡ್ದ. ಅಂಡರ್ಸ್ಟ್ಯಾಂಡಿಂಗ್ ಫ್ಯಾಮಿಲಿ ಅಂದರೆ ಇದೆ. ಮತ್ತೊಂದು ಎಪಿಸೋಡ್ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಎಲ್ರಿಗೂ ಲವ್ ಯು ಆಲ್, ಬಾಯ್.